ಶ್ರೀನಗರಕ್ಕೆ ಅದು ಯಾರು ಶ್ರೀನಗರ ಶ್ರೀನಗರ ಕಿಟ್ಟಿ ಅಂತ ಬಂದ್ಬಿಟ್ಟು ಯಾವ ಸ್ತ್ರೀ? ಆ ಸ್ತ್ರೀ ಇವರಪ್ಪ ನಮ್ಮ ಇವರು ಶ್ರೀನಗರ ಕಿಟ್ಟಿ ಬಹಳ ಚೆನ್ನಾಗಿ ಡಾನ್ಸ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಸೂಪರ್ ಅಂಡರ್ ಹಾಡುಗಳು ಹೆಂಗಿತ್ತು. ಈಗ ನಮ್ಮ ಕಾರ್ಯಕ್ರಮನ ಶುರು ಮಾಡ್ಬೇಕಲ್ಲ. ಇವಾಗ ಒಂದ್ ನಿಮಿಷ ಮತ್ತೆ ಬಂದ್ರು. ನೀವು ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ವಿಷಯ ಇದೆ. ನೀವು ನೋಡೋದಕ್ಕೆ ತುಂಬಾ ಚೂಟಿಯಾಗಿ ಕಾಣ್ತೀರಾ ಮೂರ್ ಜನ. ಥ್ಯಾಂಕ್ ಯು. ಆದ್ರೂ ಈ ಕಾರ್ಯಕ್ರಮ ನಡೆಸೋದಿಕ್ಕೆ ನಿಮಗೆ ಏನ್ ಟ್ಯಾಲೆಂಟ್ ಇದೆ ಅಂತ ಟೆಸ್ಟ್ ಮಾಡ್ಬೇಕಾಗುತ್ತೆ. ನಮ್ಮನ್ನ ಹೌದು ಮತ್ತೆ. ಅಲ್ಲ ರೀ, ಸಿನಿಮಾ ರಿಲೀಸ್ ಮಾಡಕ್ ಮುಂಚೆ ಲೆಂತ್ ಚೆಕ್ ಮಾಡೋದ್ ನೋಡಿದ್ದೀವಿ. ಪಿಕ್ಚರ್ ನ ಶುಕ್ರವಾರ ರಿಲೀಸ್ ಮಾಡ್ಬಿಟ್ಟು ಶನಿವಾರ ಥಿಯೇಟರ್ಗೆ ಹೋಗಿ ಲೆಂತ್ ಕಟ್ ಮಾಡ್ಬಿಟ್ಟು ಸಿನಿಮಾ ಮಾಡ್ಬೇಕು ಅಂದ್ರೆ ಹೆಂಗ್ರಿ ಆಗುತ್ತೆ. ಮೊನ್ನೆ ಅಂದರ್ ಬ್ರದರ್ ಪಿಕ್ಚರ್ಗೂ ಹಿಂಗೆ ಅಲ್ವಾ ಮಾಡಿದ್ದು? ಕೇಳ್ಬೇಕು. ಅಲ್ಲ ಮೊನ್ನೆ ಅಂದರ್ ಬ್ರದರ್ ಪಿಕ್ಚರ್ಗೂ ಹಿಂಗೆ ಅಲ್ವಾ ಮಾಡಿದ್ದು? ಎಣ್ಣೆ ಬಿಟ್ಕೊಳ್ಳೋ ವಿಚಾರ ಏನಿದೆ ನಾನು ಕೇಳು, ಈ ಹುಳ ಬಿಟ್ಕೊಳ್ಳೋ ವಿಚಾರ ನಾನು ಕೇಳ್ಬೇಡ. ಏನ್ ಮಾತು ಅಂತ ಆಡ್ತೀರಿ ನೀವು? ಮತ್ತಿನ್ನೇ ಸರ್, ಕಲಾವಿದ ವೇದಿಕೆ ಕರ್ಕೊಂಬರಕ್ ಮುಂಚೆ ಹೊರಗಡೆ ಚೆಕ್ ಮಾಡಿ ಕರ್ಕೊಂಬರ್ಬೇಕು. ಇಲ್ಲಿ ಬಂದು ನಿಂತ್ಕೊಂಡು ಅಸಹ್ಯವಾಗಿ ಚೆಕ್ ಮಾಡ್ತಾ ಇದ್ರಲ್ಲ, ಸರಿನಾ ಇದು? ಅಯ್ಯೋ, ಎಷ್ಟೋ ಜನ ಶೂಟಿಂಗ್ ಶುರು ಆದ್ಮೇಲೆ ಸ್ಕ್ರಿಪ್ಟ್ ಬರೀತಾರಪ್ಪ ಸ್ಪಾಟ್ ಅಲ್ಲಿ ಕೂತ್ಕೊಂಡು. ಇದು ಹಂಗೆ ಅದೊಂಥರ ಸಾಹಸ ಬಿಡ್ತಾರೆ, ಯಾರು ಕೇಳಲ್ಲ. ರಾಮ್ ಅವರು ಅವ್ರು ಪ್ರೊಡ್ಯೂಸರ್ ಅಲ್ಲ, ಡೈರೆಕ್ಟ್ ಅಲ್ಲ. ಸಾಹಸ ಅಂದ ತಕ್ಷಣ ನೆನಪು ಬಂತು, ಯಾಕೆ ಸಾಹಸ ಕಲಾವಿದರಿಗೆ ಒಂದು ಅವಾರ್ಡ್ ನ ಪ್ರೆಸೆಂಟ್ ಮಾಡ್ಬಿಡ್ಬಾರ್ದು? ಖಂಡಿತ ನೀವು ಸಾಹಸ ಕಲಾವಿದರಿಗೆ ಅವಾರ್ಡ್ ಕೊಡಿ. ಅಷ್ಟರಲ್ಲಿ ನಾನು ಚೇಂಬರ್ಗೆ ಹೋಗಿ ಕಾಫಿ ಕುಡ್ಕೊಂಡ್ ಬಂದ್ಬಿಡ್ತೀನಿ. ಚೇಂಬರ್ ಅಲ್ಲಿ ಇದನ್ನೇ ಮಾಡೋದು ನೀವು? ಅವಾರ್ಡ್ ಕೊಡ್ರಿ. ಅದನ್ನು